ಹಾಯ್ ಗೈಸ್, ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಸುರಸುಂದರ ಸುರಸುಂದರ. ಹಾ ಗೈಸ್, ವೆಲ್ಕಮ್ ಟು ಇನ್ನೊಂದು ಹೊಸ ವಿಡಿಯೋ. ಸೊ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಮಂಜು ಲೀಲಾದ ಮತ್ತೇನಾದರೂ ಆದರೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಇನ್ನೂ ಒಂದು ಇದು ಮುಗಿಯಕ್ಕೆ ಕಾಣ್ತಾ ಇಲ್ಲ. ಮತ್ತೆ ಕಂಟಿನ್ಯೂ ಮುಂದೆ ಏನಾಯ್ತು ಅಂತ ಹೇಳ್ತೀನಿ ನಿಮಗೆ ಇವಾಗ. ಅದಕ್ಕಿಂತ ಮುಂಚೆ ನಮ್ಮ ಬಿ ಲೈಕ್ ಮನುಬ್ರೋ ಅವರು ಒಂದು ವಿಡಿಯೋ ಎಡಿಟ್ ಮಾಡಿದ್ದಾರೆ. ಕಾಮಿಡಿಯಾಗಿ ಕ್ರೇಜಿ ಆಗೈತೆ. ಇದು ಇವನ್ ಬಗ್ಗೆ, ಮಂಜು ಬಗ್ಗೆ. ಆ ವಿಡಿಯೋ ನೋಡ್ಕೊಂಬರುವ ಬನ್ನಿ. ಗಡ್ಡ 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 ಕೇಳಿಸ್ಕೋ. ಹೇಳಮ್ಮ, ನೀನ್ ನನ್ಗೆ ಹೆಂಗ್ ಪ್ರಪೋಸ್ ಮಾಡ್ಬೇಕು ಗೊತ್ತಾ? ಬಂಗಾರಿ, ನನ್ ಲವರ್ ಅಮ್ಮ, ನನ್ ಉಡ್ಬಿ ನೀನು. ನನ್ ಮನ್ಸಲ್ಲಿ ತುಂಬೋಗಿದೆ ಕಣೆ. ನೀನಂದ್ರೆ ನನ್ ತುಂಬಾ ಪ್ರಾಣ ಚಿನ್ನಿ. ನಂಗೀಗ ಜ್ವರ ಬಂದಿದೆ. ಜ್ವರ ಬೇಗ ಕಡಿಮೆ ಆಗ್ಬಿಡುತ್ತೆ ಆಚೆ ಹೋದಾಗ. ಏನಮ್ಮ ಮಾಡೋದು ಚಿನ್ನಿ? ತುಂಬಾ ಕೋಪ ಮಾಡ್ಕೊಂಡಿರ್ತೀನಿ ಆಯ್ತಾ. ನೀನ್ ಹೆಂಗ್ ಬಂದ್ ಸಮಾಧಾನ ಮಾಡ್ಬೇಕಂದ್ರೆ ನಾನು ಹಂಗೆ ನೀನ್ ಸಮಾಧಾನ ಮಾಡೋದಿಕ್ಕಿಲ್ಲ, ನಾನ್ ಫುಲ್ ಕಡ್ಗೆ ನೀರಾಗ್ಬಿಡ್ಬೇಕು. ಹೆಂಗೆ ಅಂತಂದ್ರೆ ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ಬಂಗಾರಿ, ಗಂಡ ಕಾಣೋ ನೀನ್ ನನ್ಗೆ. ಲೇ ಗಂಡ ಅಂತೆ, ಗಂಡ ನಿಮ್ಮ ಅಜ್ಜಿ ಪಿಂಡ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ಏನೇ ಕಮ್ಮಿ ಮಾಡಿದೆ? ಸಾರಿ ಸಾರಿ. ನಿನ್ ಹೆಂಡತಿ ತಾನೇ ಬೈದಿದ್ದು ನಿಮ್ಮ ಅಜ್ಜಿ. ಚಿನ್ನಿ, ಬಂಗಾರಿ, ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ಬಂಗಾರಿ, ನೋಡಿದ್ರ ಹಿಂಗಿತ್ತು ಬ್ರೋ, ಕ್ರೇಜಿ ಎಡಿಟ್ ಮಾಡಿದ್ರ. ಈಗ ನಮ್ಮ ರೋಸ್ನ ಶುರು ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಸರ್, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಈ ಬುಕ್ಕಲ್ಲಿರೋದೇನಪ್ಪ ಅಂತಂದ್ರೆ, ಮೊನ್ನೆ ಇವನು ಜೆಸಿಗೆ ಹೋಗಿದ್ನಲ್ಲ, ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ನಲ್ಲ. ಆ ಟೈಮಲ್ಲಿ ಇವನ ಕಾರ್ಗಳು ಎಲ್ಲೆಲ್ಲಿ ಓಡಾಡಿದಾವೆ, ಎಲ್ಲೆಲ್ಲ ಎಷ್ಟೆಷ್ಟು ಓಡಾಡಿದಾವೆ, ಎಷ್ಟೆಷ್ಟು ದುಡಿಮೆ ಮಾಡಿದಾವೆ ಅಂತ ಇವನ ಹತ್ರ 2 ಕಾರ್ ಇದಾವಂತೆ. 2ಕ್ಕೂ ಡ್ರೈವರ್ಸ್ ಇದಾರಂತೆ. ಇವನೇ ನೋಡ್ಸಲ್ವಂತೆ ಕಾರ್ಗಳನ್ನ. ಆ ಕಾರ್ಗಳು ಎಷ್ಟೆಷ್ಟು CNG ಹಾಕ್ಸಿದ್ದಾರೆ, ಎಷ್ಟೆಷ್ಟು ದುಡಿಮೆ ಮಾಡಿದಾವೆ ಅಂತ ಎಲ್ಲ ಈ ಒಂದು ಬುಕ್ಕಲ್ಲಿ ಬರ್ದಿಟ್ಕೊಂಡವನೆಲ್ಲ ಬರ್ದು ಇವನಿಗೆ ರಿಪೋರ್ಟ್ ತರ ಲಾಸ್ಟಿಗೆ ಇವನು ಹೊರಗಡೆ ಬಂದ್ಮೇಲೆ ಇವನಿಗೆ ತೋರ್ಸೋದಕ್ಕೆ ಅಂತ ಡ್ರೈವರ್ಸ್ಗಳು ಆಮೇಲೆ ಇವನು ಹೆಂಡತಿ ಸೇರ್ಕೊಂಡು ಈ ಥರ ಬರ್ದಾರೆ ಅನ್ಸುತ್ತೆ. ನೋಡುವ ಬನ್ನಿ ಮುಂದೆ. 2,03,608 ರೂಪಾಯಿ. 2,03,608 ರೂಪಾಯಿ ನನ್ನ ಡ್ರೈವರ್ ಕೊಟ್ಟಿದ್ದಾರೆ. ಯಾವ ಡ್ರೈವರು? ಇವನ್ ಕಾರ್ನ ಅವ್ರು ಓಡಿಸ್ಬಿಟ್ಟು ಅವ್ರು ಇವನಿಗೆ ಬಾಡಿಗೆ ತರ ಕೊಟ್ಟಿರ್ಬೇಕು. ಬನ್ನಿ ನೋಡುವ. ವೀರೇಶ್ ಅಂದ್ಬಿಟ್ಟು 3 ತಿಂಗಳಿಂದ ನಾನು ಜೆಸಿಲಿ ಇದ್ದೆ, ನಿಜಾನೇ ಇಲ್ಲ ಅಂತ ಹೇಳಿಲ್ಲ. ಹಾ ನೋಡ್ರಿ, ಇವನು 3 ತಿಂಗಳು ಜೆಸಿಲಿ ಅಂದ್ರೆ ಕಸ್ಟಡಿಯಲ್ಲಿ ಇದ್ದಾನೆ. ಅಂದ್ರು ಇವನಿಗೆ 3 ಲಕ್ಷ ರೂಪಾಯಿ ಇನ್ಕಮ್ ಬಂದಿತ್ತೆ. ಇವನ್ ಇಲ್ಲ ಅಂದ್ರು ಇವನ್ ಕಾರ್ಗಳು ಇವನ್ ಪರವಾಗಿ ದುಡ್ದಿದಾವಂತೆ. ಅಂದ್ರು ಇವನ್ ಹೆಂಡ್ತಿ ಅಂದ್ರೆ ಮಾಜಿ ಏನ್ಬೇಕು ಗೊತ್ತಿಲ್ಲ ನನಗೆ. ಇವಳು ಲೀಲಾ ಇದ್ದಾಳಲ್ಲ, ಅವಳು ಏನಂದಿದ್ದಾಳು ನೋಡಿ. ಕೆಲ್ಸಕ್ಕೆ ಹೋಗು ಅಂತಂದ್ರೆ ನಾನ್ ಯಾಕೆ ಹೋಗ್ಲಿ, ನಾನ್ ಯಾಕೆ ದುಡಿಲಿ? ನೀನ್ ಬೇಕಾದ್ರೆ ಹೋಗು, ನೀನ್ ಬೇಕಾದ್ರೆ ತಂದಾಕು, ನಾನೇನಕ್ಕೆ ಹೋಗ್ಬೇಕು, ನೀನೇ ಬೇಕಾದ್ರೆ ನಿನ್ ಮಕ್ಕಳನ್ನ ಸಾಕು ಅಂತೆಲ್ಲ ಹೇಳ್ತಿದ್ದ. ಅವ್ನು ಹೋಗಿರೋದು ನಾನು ಎಷ್ಟು ತಿಂಗಳಾಯ್ತು ಅಂತಂದ್ರೆ 8 ತಿಂಗಳಾಯ್ತು ನಾನು ಹೋಗಿ. 8 ತಿಂಗಳಿಂದ ಹೋಗಿರೋದು 2 ದಿನ ಕೆಲ್ಸಕ್ಕೆ. ಅವ್ನು ಹೇಳ್ತಾ ಇದ್ದ, ನಾನು ಕೂಲಿನಲ್ಲಿ ಮಾಡ್ಕೊ ಬರ್ತೀನೋ, ಕೆಲ್ಸಕ್ಕೆ ಹೋಗ್ತೀನೋ, ಇನ್ನೊಂದ್ ಮಾಡ್ಕೊಂಡ್ ಬರ್ತೀನೋ, ಸಾಕ್ತಾ ಇದ್ದೀನಲ್ಲ ನಾನು ಅವಳನ್ನ ಅಂತ ಅಂದ್ಬಿಟ್ಟು. ಎಂತದ್ದು ಇಲ್ಲ, ಬರೋ ಪ್ರಮೋಷನ್ ದುಡ್ಡಲ್ಲಿ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಅಷ್ಟೇನೆ. ಜೆಸಿಗೆ ಹೋಗಿ ಇದಾದ್ಮೇಲೆ ನಾನೇ 2 ಲಕ್ಷ ಸಾಲ ಮಾಡ್ಬಿಟ್ಟು ಮಕ್ಕಳು ಪ್ರತಿಯೊಂದು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವ್ರನ್ನ ಜೆಸಿಯಿಂದ ಬಿಡಿಸ್ಕೊ ಬಂದಿದ್ದು ಎಲ್ಲ ಮಾಡ್ದೆ. ಎಲ್ಲ ಓಡಾಡಿ ಲಾಯರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಓಡಾಡಿ ಎಲ್ಲ ಇದ್ ಮಾಡಿ ಜೆಸಿಯಿಂದ ಬಿಡಿಸ್ಕೊಂಡ್ ಬಂದೆ ನಾನು. ಓಕೆನಾ? ಇವಳು ಇದನ್ನ ಹೇಳ್ತಾಳೆ. ಈಗ ಮಂಜನ್ ಕಡೆದು ನೋಡುವ ಬನ್ನಿ. ಪ್ರಮೋಷನ್ ದುಡ್ಡಲ್ಲಿ ಚಿಂತೀನಿ ಅಂತ ಹೇಳ್ತೀಯಲ್ಲ. ನನಗೆ ಇನ್ಕಮ್ 80,000 ಬರ್ತಾ ಇತ್ತು. ನಾನೇ ಪ್ರಮೋಷನ್ ಮಾಡಕ್ ಹೋಗ್ಲಿ, ನನ್ನ ಪ್ರಮೋಷನ್ ಬೇಕಾಗಿಲ್ಲ. ನನಗೆ ಅರ್ಥ ಆಯ್ತಲ್ಲ. ಓಕೆನಾ? ಇವನಿಗೆ 80,000 ಇನ್ಕಮ್ ಬರ್ತಾ ಇತ್ತಂತೆ. ಇವನು ಮನೇಲಿ ಕೂತ್ಕೊಂಡೆ 80,000 ದುಡ್ಡು ದುಡಿತದಂತೆ. ಬನ್ನಿ ಹೆಂಗ್ ದುಡಿತದಂತ ಅವನ್ ಬಾಯರೇ ಕೇಳೋಣ. ಹೇಳ್ತಾ ಇದೀನಲ್ಲ, ನಾನ್ ದುಡ್ದು ನಾನೇ ತಿನ್ಕೋತೀನಿ. ನನ್ನ ಡ್ರೈವರ್ 60,000 ಕೊಡ್ತಾ ಇದ್ದಾನೆ, ಇನ್ನೊಂದ್ ಗಾಡಿ 20,000 ಕೊಡ್ತೇನೆ. ನನ್ನ ರಾಯಲ್ ಆಗಿ 80,000 ಬರ್ತಾ ಇದೆ. ನಂದು ಇರೋದೇ ಬರೀ 35,000 EMI. ಇನ್ನು ಎಷ್ಟು? ನಂದು 45,000 ರೂಪಾಯಿ ನಾನು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡ್ ನನ್ನ ಮಕ್ಕಳು ನಾನೆಲ್ಲ ತಿನ್ಕೊಂಬೋದಾಯ್ತು. ಆದ್ರೆ ನೀನ್ ದುರಂಕಾರ ಬಿದ್ದಿ ನೀನ್ ಹೋಯ್ತಾ ಇದೀಯ. ಅರ್ಥ ಆಯ್ತಾ? ನನಗೂ ನಿನ್ಗೂ ಸಂಬಂಧ ಇಲ್ಲ, ಬಿಟ್ಬಿಡು, ಬೇಡ, ಅವಶ್ಯಕತೆ ಏನು ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಿಮಗೆ ಅರ್ಥ ಆಯ್ತಾ? ಏನಪ್ಪಾ ಅಂತಂದ್ರೆ ಇವನ ಹತ್ರ 2 ಗಾಡಿಗಳು ಇದಾವಂತೆ, ಅಂದ್ರೆ ಕಾರ್ಗಳು. ಒಂದು ಕಾರಲ್ಲಿ ಇವನಿಗೆ 60,000 ರೂಪಾಯಿ ಇನ್ಕಮ್ ಬರ್ತದಂತೆ. ಇನ್ನೊಂದು ಕಾರಲ್ಲಿ 20,000 ರೂಪಾಯಿ. ಟೋಟಲ್ 80,000 ರೂಪಾಯಿ ಇನ್ಕಮ್ ಬರುತ್ತಂತೆ. ಅದರಲ್ಲಿ 35,000 EMI, ಮಿಕ್ಕಿದ್ದೆಲ್ಲ ಇವನಿಗೆ ಅಂತೆ. ಯಾವ್ದಾದ್ರೂ ಮಿಡಲ್ ಕ್ಲಾಸ್ ಅವರಾಗ್ಲಿ, ಒಬ್ರು ಬಡವರು ಅಂತಂದ್ರೆ 2 ಕಾರ್ ಮೇಂಟೈನ್ ಮಾಡ್ಕೊಂಡು, ಅದು ಇವನು ಓಡಿಸಲ್ಲ, ಬೇರೆಯವರು ಓಡಿಸ್ಬಿಟ್ಟು ಇವನಿಗೆ 60,000 ರೂಪಾಯಿ ತನಕ ಇನ್ಕಮ್ ಕೊಡ್ತಾರ. ಇದು ಸಾಧ್ಯ ಇದೆಯಾ?
ಡ್ರೈವರ್ಸ್ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ. 60,000 ರೂಪಾಯಿ ತನಕ ತಿಂಗಳಿಗೆ ಒಂದು ಕಾರಲ್ಲಿ 60,000 ರೂಪಾಯಿ ತನಕನ. ಅದು ಇವ್ನು ಡ್ರೈವ್ ಮಾಡಲ್ಲ, ಬೇರೆ ಡ್ರೈವರ್ ಡ್ರೈವ್ ಮಾಡೋದು. ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೋದ್ರೆ ಹೋಗ್ಲಿ ನನ್ನಂತಿ ಅಂದ್ಬಿಟ್ಟು ನಾನು ನೋಡಿದೆ. ನೀನು ರಾಯಲಾಗಿ ಸಾಕಿದ್ದೀನಿ. ಇವಳು ಹಾಕೋ ಫ್ರೆಂಡ್ಸ್ ಬಟ್ಟೆ ಎಲ್ಲ ಬ್ರಾಂಡೆಡ್, ಅರ್ಥ ಆಯ್ತಾ? ಇವತ್ತು ಹಾಕೋ ಬಟ್ಟೆ ನಾಳೆ ಹಾಕಲ್ಲ, ನಾನು ಕೂಲಿ ಮಾಡಿ ತಗೋಬರೋದು, ಅರ್ಥ ಆಯ್ತಾ? ಇವಳು ಬರೀ ಎಂಪೇರ್ ಹೋಟ್ಲೆ 7-8 ಪ್ರಮೋಷನ್ ಮಾಡಿದ್ವಿ ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಪ್ರಮೋಷನ್ಗೆ 7,000 8,000 10,000 ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ನಾನು ಪ್ರೀತಿಯಿಂದನೇ ಹೋಗಿದ್ದೀನಿ, ಪ್ರಮೋಷನ್ ಮಾಡಿದಿರಿ, ಅವ್ರಿಗೆ ಏನ್ ಬೇಕೆಲ್ಲ ಮಾಡ್ಕೊಟ್ಟಿದ್ದೀರಿ, ಅರ್ಥ ಆಯ್ತಾ? ಇವ್ರು ಹೇಳ್ತಾ ಪ್ರಮೋಷನ್ ದುಡ್ಡಿಂದಾನೇ ಬದುಕ್ತಾ ಇದ್ದಾನೆ. ಎಲ್ಲಿ ಫ್ರೆಂಡ್ಸ್, ನನಗೆ 80,000 ಬರ್ತಾ ಇದೆಯಲ್ಲ, ನಾನು ರಾಯಲಾಗಿ ತಿನ್ಬೋದು, ನನ್ನ ಪ್ರಮೋಷನ್ ಬೇಕಾಗಿಲ್ಲ ಫ್ರೆಂಡ್ಸ್. ಇವನಿಗೆ 80,000 ಬರ್ತಾ ಐತೆ, ಇವನಿಗೆ ಪ್ರಮೋಷನ್ಗಳು ಬೇಕಾಗಿಲ್ಲ ಅಂದ್ರೆ ಇವನು ಇವಾಗ ವ್ಯೂಸ್ಗೋಸ್ಕರ ಗಿಮಿಕ್ ಮಾಡ್ತಾ ಇಲ್ಲ. ನನಗೇನೋ ನಂಬೋದಕ್ಕಾಗ್ತಾ ಇಲ್ಲಪ್ಪ, ಇವನು ವ್ಯೂಸ್ಗೋಸ್ಕರ ಗಿಮಿಕ್ ಮಾಡ್ತಾ ಇಲ್ಲ ಅಂತ. ಹೆಂಗೆ ಅಂತ ಹೇಳಿ ನನೀಗ? ಅವಳು ಅಂತರಕ್ಕೆ ಮಾಡ್ತಾಳೆ, ಇವನು ಅಂತರಕ್ಕೆ ಮಾಡ್ತಾನೆ. ಬನ್ನಿ ಮುಂದಕ್ಕೆ ಹೆಂಗೆ ಕತೆ ನೋಡೋಣ. ಜೇಸಿಯಿಂದ ಬಿಡಿಸ್ಕೊ ಬಂದಿದ್ದು ಎಲ್ಲ ಮಾಡಿದೆ, ಎಲ್ಲ ಓಡಾಡಿ ಲಾಯರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಓಡಾಡಿ ಎಲ್ಲ ಇದು ಮಾಡಿ ಜೇಸಿಯಿಂದ ಬಿಡಿಸ್ಕೊಂಡ್ ಬಂದೆ ನಾನು. ಆದ್ರೂ ನಿಯತ್ತಿಲ್ಲ, ಪರವಾಗಿಲ್ಲ ಅವ್ನು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಮಾಡಕ್ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ನಿಯತ್ ಅನ್ನೋದಿಲ್ಲ ಅವನಿಗೆ, ಆ ದೇವ್ರ ಹತ್ರ ಲೆಕ್ಕ ಇರುತ್ತೆ, ನಾನು ಏನ್ ಮಾಡಿದೀನಿ ಎತ್ ಮಾಡಿದೀನಿ ಅಂತ ಅಂದ್ಬಿಟ್ಟು. ಅವನು ಹೋಗಿರೋದು 2 ದಿನ ಕೆಲ್ಸಕ್ಕೆ, 8 ತಿಂಗಳಿಂದ 2 ದಿನ ಕೆಲ್ಸಕ್ಕೆ ಹೋಗಿದ್ದಾನೆ. 2 ದಿನನೂ ಕೆಲ್ಸಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದಾನೆ. ಅಷ್ಟು ಬಿಟ್ಟು ಬೇರೆ ಡೈಲಿ ಹೋಗು ದುಡ್ಕೊ ಬಂದು ಏನು ತಂದ ಹಾಕಿಲ್ಲ. ಬರೋ ಪ್ರಮೋಷನ್ ದುಡ್ಡಲ್ಲಿ ಆ ಮನೆ ಮೇಂಟೈನ್ ಹಾಕ್ತಾ ಇದ್ದಿದ್ದು ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ಯಾವ ಕೆಲ್ಸಕ್ಕೂ ಹೋಗಿಲ್ಲ, ಏನು ಮಾಡಿಲ್ಲ ಅವನು. ಇಲ್ಲದೆ ಇರೋದೆಲ್ಲ ಹೇಳ್ತಿದ್ದಾನೆ. ಎಷ್ಟೋ ಅಂತ ಅಂದ್ಬಿಟ್ಟು ನನ್ ಮೇಲೆ ಪ್ರಚಾರ ಮಾಡ್ತಾನೋ ಮಾಡ್ಲಿ, ಎಷ್ಟೋ ಅಂತ ಅಂದ್ಬಿಟ್ಟು ನನ್ಗೆ ಅವಮಾನ ಮಾಡ್ತಾನೋ ಮಾಡ್ಲಿ. ಇವಳಿಗ ಲೀಲಾ ಇಷ್ಟೊಂದೆಲ್ಲ ಹರಿಕತೆ ಪುರಾಣ ಅದು ಇದೆಲ್ಲ ಓದಿಳಲ್ಲಪ್ಪ. ಇದ್ರ ಬಗ್ಗೆ ನಮ್ಮ ಮಂಜಣ್ಣ ಮಾತಾಡ್ತಾನೆ, ಬರೀ ಕೇಳೋಣ. ಇವಾಗ ಅವ್ರು ನಿನ್ನೆ ಮಾತಾಡಿದಾರಲ್ಲ, ಅವ್ರ ಹತ್ರ ಫೋನ್ ಇಲ್ಲ, ಆಮೇಲೆ ನೆಕ್ಸ್ಟ್ ಫೀಸಿಗೆ ಹೋಗಿದ್ದೀನಿ ಅಂತ ಹೇಳ್ತಾಳೆ. ಹೆಂಗೆ ಮಾಡಿದ್ಲು ಏನು ಮಾಡಿದ್ಲು ಗೊತ್ತಿಲ್ಲ. ಅವನು ಕೇಳಿದ್ರೆ ಅವನು ಅದೇ ಥರ ಮಾಹಿತಿ ಕೊಡ್ತಾನೆ, ಅವ್ರ ಮನೆ ಹತ್ರ CC ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ ಅಂತ. ಇವಳು CC ಕ್ಯಾಮ್ರಾ ಐತೆ ಚೆಕ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವನು ಹೇಳ್ತಾ ಇರೋದು, ಲೀಲನ ಹತ್ರ ಫೋನ್ ಇಲ್ಲ, ದುಡ್ಡಿಲ್ಲ, ಏನಿಲ್ಲ, ಹೆಂಗ್ PGಗೆ ಹೋದ್ಲು, ಯಾರು ಸೇರಿಸಿದ್ರು PGಗೆ, ಅದು PG ಬಿಟ್ಟಾಕಿ. ಆಮೇಲೆ ಈ ವಿಡಿಯೋ ಮಾಡೋದಕ್ಕೆ ಫೋನ್ ಯಾರು ಕೊಟ್ರು ಅಂತ ಅವ್ನು ಕೇಳ್ತಾ ಇರೋದು. ಮತ್ತೆ ಆ ಸಂತೂನ್ ಕೇಳಿದ್ರೆ ಅವನು ನನಗೆ ಗೊತ್ತೇ ಇಲ್ಲ, ನನಗೆ ಅದು ಸಂಬಂಧನೇ ಇಲ್ಲ. ನಿನ್ನೆ ವಿಡಿಯೋದಲ್ಲಿ ಒಂದು ಕಾಲ್ ರೆಕಾರ್ಡ್ ಹಾಕಿದ್ದೆ, ಆ ಕಾಲ್ ರೆಕಾರ್ಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅವ್ನು ಸಂತು ಯಾರು, ಅವನು ಈ ಕೇಸಲ್ಲಿ ಯಾಕೆ ಬಂದ ಏನು ಅಂತ ನಿಮ್ಗೆ ಅದ್ರ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಅವ್ನು ಸಂತು ನನಗಿದು ಗೊತ್ತೇ ಇಲ್ಲ, ನನಗಿದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ದ. ಇಬ್ರು ಒಂದಿಲ್ದಿರಣ ಒಂದೇ ಥರನೇ ಇಬ್ರು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಬ್ರು ಒಂದೇ ಥರನೇ ಮಾತಾಡ್ತಾ ಇದ್ದಾಳೆ. ಹೂನಪ್ಪ, ಒಂದೇ ಥರನೇ ಮಾತಾಡ್ಬೇಕು. ಅವಳೊಂಥರ ಇವನೊಂಥರ ಮಾತಾಡಿದ್ರೆ ಅನುಮಾನ ಪಡೋಣ. ಒಂದೇ ಥರ, ನನ್ನ ಹತ್ರ ಅವಳಿಲ್ಲ, ಬಂದು ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ, ಮನೇಲೂ ಚೆಕ್ ಮಾಡ್ಕೊಳ್ಳಿ ಅಂತ ಅವ್ನು ಹೇಳಿದ್ದ. ಇವಳು ಅದನ್ನೇ ಹೇಳ್ತಿದ್ದಾಳೆ, ನಾನು PGಲಿದ್ದೀನಿ, ನನಗೆ ಯಾವ ಸಂತು ಜೊತೆಗೂ ಹೋಗಿಲ್ಲ, ನಾನು ಎಲ್ಲೂ ಹೋಗಿಲ್ಲ ಅಂತ ಇವಳು ಹೇಳ್ತಿದ್ದಾಳೆ. ಇದರಲ್ಲಿ ಡೌಟ್ ಪಡೋಂಥ ವಿಷಯ ಏನು? ನಿನ್ನ ಡೌಟು ಅವಳ ಹತ್ರ ಫೋನ್ ಇಲ್ಲ, ದುಡ್ಡಿಲ್ಲ, ಹೆಂಗೆ PG ಸೇರ್ಕೊಂಡ್ಲು ಅಂತನಾ? ಫೋನ್ ಇಲ್ಲ, ದುಡ್ಡಿಲ್ಲ ಅಂತಂದರೆ ಯಾರು ಫ್ರೆಂಡ್ಸ್ ಇರೋದೇ ಅಲ್ವಾ? ಈ PG ಒಳಗಡೆ ಯಾರು ಫೋನ್ಗಳು ಇರೋದೇ ಇಲ್ವಾ? ಸಿಗ್ತಾವಲೇ. ಅಷ್ಟು ಕಾಮನ್ ಸೆನ್ಸ್ ಇಲ್ದಲೆ ಅವಳು ಇಷ್ಟೊಂದು ಗಿಮಿಕ್ ಮಾಡಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇವಳು ನಾನು ಬಿಡಿಸಿರೋದು ನನ್ನ ಲಾಯರು, ಇವಳೇ ಓಡಾಡಿ ಬಿಡಿಸಿರೋದು. 7,03,608 ರೂಪಾಯಿ ನನ್ನ ಡ್ರೈವರ್ ಕೊಟ್ಟಿದ್ದಾನೆ 3 ತಿಂಗಳಿಗೆ. ನಾನು ಪ್ರತಿ ತಿಂಗಳು ನನಗೆ ನನ್ನ ಡ್ರೈವರು 60,000 70,000 ನಾನು ದುಡಿತಾ ಇದ್ದೆ, ನನ್ನ ಗಾಡಿ ದುಡಿತಾ ಇತ್ತು, ಅರ್ಥ ಆಯ್ತಾ? ನನಗೆ ಒಂದು 20,000 ರೂಪಾಯಿ ಇನ್ನೊಂದು ಗಾಡಿ ಒಂದು ಕೊಡ್ತಾ ಇದ್ದೆ, 80,000 ರೂಪಾಯಿ ಬರ್ತಾಯಿತ್ತು. ನಾನು ಯಾಕೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಲಿ? ನನಗೆ ಬರ್ತಾ ಇದೆಯಲ್ಲ, ನಾನು ಯಾಕೆ ಕೆಲ್ಸಕ್ಕೆ ಹೋಗಲಿ? ನಾನು ನಿಂತು ಕೆಲ್ಸಕ್ಕೆ ಹೋಗಿ ಹೆಂಗೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ? ಹಾಂ, ಈ ಥರ ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾಳೆ. ಇವಾಗ ನೋಡಿದ್ರೆ ಎಲ್ಲ ಫೀಸಿನಲ್ಲಿ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾಳೆ. ಇವಳ ಹತ್ರ ಕಾಸು ಇರಲಿಲ್ಲ, ಫೋನು ಇರಲಿಲ್ಲ. ಫೀಸ್ ಯಾರು ಕೊಟ್ಟರು, ಫೋನ್ ಯಾರು ಕೊಟ್ಟರು ಫ್ರೆಂಡ್ಸ್? ಇದೆಲ್ಲ ಯಾರು ಕೇಳಲ್ವಾ? ಕೇಳೋಕ್ಕಿದೇ ಇಲ್ವಾ? ನಾನು ಏನೋ ಕೇಳ್ಬಿಟ್ರೆ ನನ್ನ ಗಂಡ ತಪ್ಪು ಅಂತಾನೆ. ಇಲ್ಲಿ ಅದೆಲ್ಲ ಹೋಗ್ಲಿ ಫ್ರೆಂಡ್ಸ್. ನಾಳೆ ಅವಳದು ಕೋರ್ಟ್ ಇದೆ, ನಾಳೆ ಕೋರ್ಟ್ಗೆ ಹೋಗಿ ಅಟೆಂಡ್ ಆಗೇಳಿ. ನಾಳೆ ಕೋರ್ಟ್ ಇದೆ ಅವಳದು 29ನೇ ತಾರೀಕು. ಇಲ್ಲೋದ್ರೆ ಅವಳಿಗೆ ಅರೆಸ್ಟ್ ವಾರೆಂಟ್ ಬರುತ್ತೆ, ಎತ್ತಕೊಂಡೋಗಿ ಒಳಗಡೆ ಹಾಕ್ತಾರೆ. ದಯವಿಟ್ಟು ಹೇಳ್ತಾ ಇರಲಿಲ್ಲ, ಎಲ್ಲೇ ಇರು ಕೋರ್ಟ್ಗೆ ಹೋಗಿ ಅಟೆಂಡ್ ಆಗು, ಅರ್ಥ ಆಯ್ತಾ? ನಮ್ಮದೇ ಬೇರೆ ಲಾಯರ್, ನಿಂದೇ ಬೇರೆ ಲಾಯರು. ಲಾಯರ್ಗೆ ಫೋನ್ ಮಾಡಿಕೊಂಡು ಕೋರ್ಟ್ ಹತ್ರ ಹೋಗ್ಬಿಟ್ಟು ನಿಮ್ದು ಏನಿದೆ ಕೇಸ್ ಮುಗಿಸ್ಕೊಮ್ಮ. ಒಳಗಡೆ ಹೋಗ್ಬಿಟ್ರೆ ಯಾರು ಬಿಡಿಸೋರಂತೂ ಇಲ್ಲ, ನಾನಂತೂ ಬರೋನೇ ಅಲ್ಲ, ಅರ್ಥ ಆಯ್ತಾ? ಬೇಜಾರಂತೂ ಮಾಡ್ಕೊಂಬೇಡ. ನನ್ನ ಮಗಳಿಗೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಮಗಳು ನಿನ್ನ ಜೊತೆಲಿದ್ದಾಳೆ, ಅರ್ಥ ಆಯ್ತು? ಎಲ್ಲೇ ಇರು, ಚೆನ್ನಾಗಿರು, ನನ್ನ ಮಗಳನ್ನ ಸಾಕೋ, ಬೇಡ ಅಂತ ಹೇಳಲ್ಲ, ಅರ್ಥ ಆಯ್ತು? ಇನ್ನೊಂದ್ಸಲ ವೀಡಿಯೋ ಮಾಡಿಬಿಡಬೇಡ, ನಾನು ನಿನ್ನ ಬಗ್ಗೆ ಮಾಡಿಬಿಡಲ್ಲ. ನಂದು ಬರೋ ತಿಂಗಳು 16ನೇ ತಾರೀಕು ನನ್ನ ಮದುವೆ ಆಯ್ತಾ ಇದ್ದೀನಿ. ಲೇ, ಇದೆಲ್ಲ ಕಹಾನಿ ಮೇ ಟ್ವಿಸ್ಟ್. ಯಪ್ಪ, ಮತ್ತೊಂದು ಮದುವೆ? ಈಗಲೇ ಇಷ್ಟೊಂದೆಲ್ಲ ರಾಮಾಯಣ ಮಹಾಭಾರತ ಎಲ್ಲ ನಡೆದು ಇನ್ನೊಂದು ಮದುವೆಲೇ.
ನಾನು ಲೈವಲ್ಲಿ ಹೇಳ್ತಾ ಇಲ್ಲ, ನಾನು ಮದುವೆ ಆಯ್ತೀನಿ, ಇಲ್ಲ ಗಣೇಶನ ದೇವಸ್ಥಾನ ಹತ್ರ ನಮ್ಮೂರಲ್ಲೇ ಮದುವೆ ಆಯ್ತೀನಿ. ಹುಡುಗಿನೇ ನೋಡಿದ್ದು ಆಯ್ತು ನಾನು, ಅರ್ಥ ಆಯ್ತಾ? ಮಾಲೂರಲ್ಲಿ ನೋಡ್ಕೊ ಬಂದಿದ್ದು ಆಯ್ತು. ನಿಮ್ಮ ಮಕ್ಳಿಬ್ಬರು ಬಂದಿದ್ರು, ಆಮೇಲೆ ರವೀಣ ಬಂದಿದ್ರು, ಎಲ್ಲ ಬಂದಿದ್ರು, ಸಾಮಣ್ಣ ಅವರು ಇವರು ಬಂದಿದ್ರು. ನನ್ನ ಮದುವೆ ಆಯ್ತಾ ಏನಿಲ್ಲ ಅಂತ ಹೇಳಿ ಬರೋ ತಿಂಗಳು 16ನೇ ತಾರೀಕು ಆಷಾಢ ಮುಗ್ದಿದೆ. ಬರೋ ತಿಂಗಳು 16ನೇ ತಾರೀಕು ನನ್ನ ಮದುವೆ ಆಗೋದಂತೂ ನಿಜನೇ ಅಮ್ಮ, ಬೇಜಾರು ಮಾಡ್ಕೊಂಬೇಡ. ನಿಂದೇನು ಇದು ಕೇಸ್ ಮುಗಿಸ್ಕೊಂಬಿಡು, ಅರ್ಥ ಆಯ್ತಾ? ಬೇಜಾರಂತೂ ಮಾಡ್ಕೊಂಬೇಡ ಅಲ್ಲಿಲ್ಲ, ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ. ಆಮೇಲೆ ಅದು ಇದು ಅಂತ ಆಗ್ಬೇಡ. ಮುಗೀತ್ ಲೈವ್ ಮುಗೀತ್ ಎಂಡ್. ಅವನು 16ನೇ ತಾರೀಕು ಮದುವೆ ಆಗ್ತಾನೆ, ನಾವೆಲ್ಲ ಹೋಗ್ಬಿಟ್ಟು ಅಕ್ಷತೆ ಕಳಾಕ್ ಬರೋಣ. ಏನ್ರೋ ಲೇ ನೀವುಗಳು ನೋಡ್ರೋ ಲೇ, ನಾನು ಯಾವುದೋ ಒಂದು ವಿಡಿಯೋ ಎತ್ಕೊಂಡು ವಿಡಿಯೋ ಮಾಡಿದ್ರೆ ನೀವು ಈ ವಿಡಿಯೋನು ಕೊನೆ ತನಕ ನೋಡಿದ್ದೀರಾ ಅಂದರೆ ಗ್ರೇಟ್ ಕಣ್ರಲ್ಲಿ. 10 ನಿಮಿಷ ವಿಡಿಯೋ ಐತಿದು, ಈ ವಿಡಿಯೋನು ಪೂರ್ತಿ ನೋಡಿದ್ದೀರಾ ಅಂದರೆ ಗ್ರೇಟ್ ನೀವು. ಈ ವಿಡಿಯೋದ ಏನಾರ ಸಿಗ್ತದೆ ನಿಮಗೆ ನಾಲೆಡ್ಜು? ಏನು ನಾಲೆಡ್ಜ್ ಸಿಗ್ತಲೇ ಯಪ್ಪ ದೇವ್ರೆ. ಎಂಟರ್ಟೈನ್ಮೆಂಟ್ ಅದು ಸಿಕ್ಕಿದೆ, ಕ್ರೇಜಿ ರೋಸ್ಟ್ ಮಾಡಿದ್ದೀನಿ, ಅದರ ಪ್ರಶ್ನೆ. ಆದ್ರಲ್ಲೇ ಎಲ್ಲಿ ಅವಳು ನೋಡ್ರೆ ಅವ್ರು ನನ್ನ ಸಾಕಲ್ಲ ಅಂತಾಳೆ, ಇವನು ನೋಡ್ರೆ ನನಗೆ ಪುಕ್ಷಟ್ಟೆ ದುಡ್ಡು ಕೊಡ್ತಾ ಇದ್ದಾರೆ. ಪುಕ್ಷಟ್ಟಲ್ಲ, ಇವನು ಕಾರ್ ಬಿಟ್ಟಿದ್ದಾರಂತೆ, ಕಾರ್ ಅವನಿಗೆ ದುಡ್ಡು ಕೊಡ್ತದವಂತೆ. ಇನ್ನು ಯಾವ ಕಾರ್ ಡ್ರೈವರು 60,000 ರೂಪಾಯಿ ಇವನಿಗೆ ಕೊಟ್ಟು ಆ ಕಾರ್ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಪೆಟ್ರೋಲ್ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಅವನ ಸ್ಯಾಲ್ರಿಯಲ್ಲಿ ಗೈಸ್ ನಿಜವಲ್ಲ ಆಗುತ್ತಾ? ಅಷ್ಟೊಂದೆಲ್ಲ ಆಗುತ್ತಾ? 60,000 ರೂಪಾಯಿ ಇವನು ಓನರಿಗೆ ಕೊಡೋವಷ್ಟೆಲ್ಲ ಆಗುತ್ತಾ? ಅವನಿಗೆ ಇನ್ನೆಷ್ಟು ಉಳಿಬೋದು? ಓನರ್ಗೆ 60,000 ರೂಪಾಯಿ ಕೊಟ್ಟರೆ ಅವ್ನು ಡ್ರೈವರ್ಗೆ ಇನ್ನೆಷ್ಟು ಉಳಿಬೋದು? ಏನಾರ ಆಗಲಿ ಗಾಯ್ಸ್, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಇವರೆಲ್ಲ ವ್ಯೂಸ್ ಫಾಲೋವರ್ಸ್ಗೆ ಏನಕ್ಕೋ ನೀವು ಸೋಷಿಯಲ್ ಮೀಡಿಯಾಗೆ ಬಂದರೆ ಕೊನೆಗೆ ಹಿಂಗೆ ರೋಡಿಗೆ ಬರೋದು, ಇವರು ರೋಡಿಗೆ ಬರೋದು. ಹಿಂಗೆ ರೋಡಿಗೆ ಬಂದು ಅವಳೊಂದು ಇದ್ರ ರೋಡ್ನಾಗ ಕೂತ್ಕೊಂಡು ವಿಡಿಯೋ ಮಾಡ್ತೇವೆ, ಇವನೊಂದು ರೋಡ್ನಾಗ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಅಷ್ಟೇ ಜೀವನ ಹರಿದು ಊರು ಬಾಗಿಲು ಮುಗೀತು. ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಬಾಯ್.